ದೆಹಲಿನಲ್ಲಿ ಲಾಂಚ್ ಮಾಡಿದ್ದೀವಿ. ದೆಹಲಿಯಲ್ಲಿ ಕೂಡ ಈಗಾಗಲೇ ಸುಮಾರು 13 ರಿಂದ 14 ಸಾವಿರದಷ್ಟು ಪರ್ ಡೇ ಲೀಟರ್ಸ್ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ 6 ತಿಂಗಳಲ್ಲಿ ಸುಮಾರು 1 ಲಕ್ಷ ಲೀಟರ್ ವರೆಗೆ ನಾವು ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಮ್ಮ ಉತ್ತರ ಪ್ರದೇಶದ ನೋಯ್ಡಾ ಸಿಟಿ ಏನಿದೆ ಅಲ್ಲಿ ತುಂಬ ಸ್ಕೋಪ್ ಇದೆ ಮಾರಾಟಕ್ಕೆ. ಅಲ್ಲೂ ಕೂಡ ನಾವು ಲಾಂಚ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈಗಾಗಲೇ ವಿಸಿಟ್ ಮಾಡಿದ್ದೀವಿ. ಮತ್ತು ಅಲ್ಲಿ ಉತ್ತರ ಪ್ರದೇಶದ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಭೇಟಿ ಮಾಡಿ ಅವ್ರದ್ದು ಸಹಕಾರ ಕೋರಿದ್ದೀವಿ. ಅವರು ಕೂಡ ನಾವು ಕೆಲವು ಔಟ್ಲೆಟ್ಗಳಿಗೆ ಮತ್ತು ಪಾರ್ಲರ್ಗಳಿಗೆ ಜಾಗವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನೀವು ನಮಗೆ ಕಮ್ಯುನಿಕೇಟ್ ಮಾಡಿ ಅಂತ ತಿಳಿಸಿದ್ದಾರೆ. ಅದು ಕೂಡ ಪ್ರಯತ್ನದಲ್ಲಿದೆ. ಹಾಗೆಯೇ ರಾಜಸ್ಥಾನದಲ್ಲೂ ಕೂಡ ಇದನ್ನು ವಿಸ್ತರಣೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ, ಮಾಡ್ತೀವಿ. ದೆಹಲಿನಲ್ಲಿ ಲಾಂಚ್ ಮಾಡಿದ್ದೀವಿ. ದೆಹಲಿಯಲ್ಲಿ ಕೂಡ ಈಗಾಗಲೇ ಸುಮಾರು 13 ರಿಂದ 14 ಸಾವಿರದಷ್ಟು ಪರ್ ಡೇ ಲೀಟರ್ಸ್ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ 6 ತಿಂಗಳಲ್ಲಿ ಸುಮಾರು 1 ಲಕ್ಷ ಲೀಟರ್ ವರೆಗೆ ನಾವು ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಮ್ಮ ಉತ್ತರ ಪ್ರದೇಶದ ನೋಯ್ಡಾ ಸಿಟಿ ಏನಿದೆ ಅಲ್ಲಿ ತುಂಬ ಸ್ಕೋಪ್ ಇದೆ ಮಾರಾಟಕ್ಕೆ. ಅಲ್ಲೂ ಕೂಡ ನಾವು ಲಾಂಚ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈಗಾಗಲೇ ವಿಸಿಟ್ ಮಾಡಿದ್ದೀವಿ. ಮತ್ತು ಅಲ್ಲಿ ಉತ್ತರ ಪ್ರದೇಶದ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಭೇಟಿ ಮಾಡಿ ಅವ್ರದ್ದು ಸಹಕಾರ ಕೋರಿದ್ದೀವಿ. ಅವರು ಕೂಡ ನಾವು ಕೆಲವು ಔಟ್ಲೆಟ್ಗಳಿಗೆ ಮತ್ತು ಪಾರ್ಲರ್ಗಳಿಗೆ ಜಾಗವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನೀವು ನಮಗೆ ಕಮ್ಯುನಿಕೇಟ್ ಮಾಡಿ ಅಂತ ತಿಳಿಸಿದ್ದಾರೆ. ಅದು ಕೂಡ ಪ್ರಯತ್ನದಲ್ಲಿದೆ. ಹಾಗೆಯೇ ರಾಜಸ್ಥಾನದಲ್ಲೂ ಕೂಡ ಇದನ್ನು ವಿಸ್ತರಣೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ, ಮಾಡ್ತೀವಿ. ದೆಹಲಿನಲ್ಲಿ ಲಾಂಚ್ ಮಾಡಿದ್ದೀವಿ. ದೆಹಲಿಯಲ್ಲಿ ಕೂಡ ಈಗಾಗಲೇ ಸುಮಾರು 13 ರಿಂದ 14 ಸಾವಿರದಷ್ಟು ಪರ್ ಡೇ ಲೀಟರ್ಸ್ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ 6 ತಿಂಗಳಲ್ಲಿ ಸುಮಾರು 1 ಲಕ್ಷ ಲೀಟರ್ ವರೆಗೆ ನಾವು ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಮ್ಮ ಉತ್ತರ ಪ್ರದೇಶದ ನೋಯ್ಡಾ ಸಿಟಿ ಏನಿದೆ ಅಲ್ಲಿ ತುಂಬ ಸ್ಕೋಪ್ ಇದೆ ಮಾರಾಟಕ್ಕೆ. ಅಲ್ಲೂ ಕೂಡ ನಾವು ಲಾಂಚ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈಗಾಗಲೇ ವಿಸಿಟ್ ಮಾಡಿದ್ದೀವಿ. ಮತ್ತು ಅಲ್ಲಿ ಉತ್ತರ ಪ್ರದೇಶದ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಭೇಟಿ ಮಾಡಿ ಅವ್ರದ್ದು ಸಹಕಾರ ಕೋರಿದ್ದೀವಿ. ಅವರು ಕೂಡ ನಾವು ಕೆಲವು ಔಟ್ಲೆಟ್ಗಳಿಗೆ ಮತ್ತು ಪಾರ್ಲರ್ಗಳಿಗೆ ಜಾಗವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನೀವು ನಮಗೆ ಕಮ್ಯುನಿಕೇಟ್ ಮಾಡಿ ಅಂತ ತಿಳಿಸಿದ್ದಾರೆ. ಅದು ಕೂಡ ಪ್ರಯತ್ನದಲ್ಲಿದೆ. ಹಾಗೆಯೇ ರಾಜಸ್ಥಾನದಲ್ಲೂ ಕೂಡ ಇದನ್ನು ವಿಸ್ತರಣೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ, ಮಾಡ್ತೀವಿ. ದೆಹಲಿನಲ್ಲಿ ಲಾಂಚ್ ಮಾಡಿದ್ದೀವಿ. ದೆಹಲಿಯಲ್ಲಿ ಕೂಡ ಈಗಾಗಲೇ ಸುಮಾರು 13 ರಿಂದ 14 ಸಾವಿರದಷ್ಟು ಪರ್ ಡೇ ಲೀಟರ್ಸ್ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ 6 ತಿಂಗಳಲ್ಲಿ ಸುಮಾರು 1 ಲಕ್ಷ ಲೀಟರ್ ವರೆಗೆ ನಾವು ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಮ್ಮ ಉತ್ತರ ಪ್ರದೇಶದ ನೋಯ್ಡಾ ಸಿಟಿ ಏನಿದೆ ಅಲ್ಲಿ ತುಂಬ ಸ್ಕೋಪ್ ಇದೆ ಮಾರಾಟಕ್ಕೆ. ಅಲ್ಲೂ ಕೂಡ ನಾವು ಲಾಂಚ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈಗಾಗಲೇ ವಿಸಿಟ್ ಮಾಡಿದ್ದೀವಿ. ಮತ್ತು ಅಲ್ಲಿ ಉತ್ತರ ಪ್ರದೇಶದ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಭೇಟಿ ಮಾಡಿ ಅವ್ರದ್ದು ಸಹಕಾರ ಕೋರಿದ್ದೀವಿ. ಅವರು ಕೂಡ ನಾವು ಕೆಲವು ಔಟ್ಲೆಟ್ಗಳಿಗೆ ಮತ್ತು ಪಾರ್ಲರ್ಗಳಿಗೆ ಜಾಗವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನೀವು ನಮಗೆ ಕಮ್ಯುನಿಕೇಟ್ ಮಾಡಿ ಅಂತ ತಿಳಿಸಿದ್ದಾರೆ. ಅದು ಕೂಡ ಪ್ರಯತ್ನದಲ್ಲಿದೆ. ಹಾಗೆಯೇ ರಾಜಸ್ಥಾನದಲ್ಲೂ ಕೂಡ ಇದನ್ನು ವಿಸ್ತರಣೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ, ಮಾಡ್ತೀವಿ.